ಮುಖ್ಯಮಂತ್ರಿ ಆದ್ಮೇಲೆ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ತಮ್ಮೂರಿಗೆ ಹೋಗ್ತಾ ಇದ್ದಾರೆ. ಅದು ಕೃತಜ್ಞತಾ ಸಮರ್ಪಣಾ ಪ್ರವಾಸ. ಇದು ಸಿಎಂ ಆದ ಬಳಿಕ ಮೊದಲ ಬಾರಿಗೆ ತಮ್ಮ ಸ್ವಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಇವತ್ತು ಇಡೀ ದಿನ ಕನಕಪುರ ಕ್ಷೇತ್ರದಲ್ಲಿ ಸುತ್ತಾಡ್ತಾರೆ. 17 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಗರ ಪ್ರದೇಶಗಳಲ್ಲಿ ರೌಂಡ್ಸ್ ಹೊಡೆಯಲಿದ್ದು ಮೆಟ್ರೋದಲ್ಲಿ ತೆರಳಿದ್ದಾರೆ. ವಿಧಾನಸೌಧದಿಂದ ಹಾರೋಹಳ್ಳಿಯಲ್ಲಿ ಡಿಕೆ ಸ್ವಾಗತಕ್ಕೆ ಅಭಿಮಾನಿಗಳು ಕಾದು ನಿಂತಿದ್ದಾರೆ. ಅಲ್ಲಿಂದ ಕನಕಪುರದವರೆಗೆ ರೋಡ್ ಶೋ. ಝೀರೋ ಟ್ರಾಫಿಕ್ ವ್ಯವಸ್ಥೆಯಿಂದ ಜನಕ್ಕೆ ಸಮಸ್ಯೆಗಳಾಗಬಾರದು ಅನ್ನೋ ದೃಷ್ಟಿಯಿಂದಾಗಿ ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ವಿಧಾನಸೌಧದಿಂದ ಮೆಟ್ರೋದಲ್ಲಿ ಸಿಎಂ ತೆರಳುತ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಇದು ತಮ್ಮ ಸ್ವಕ್ಷೇತ್ರಕ್ಕೆ ಮೊದಲ ಬಾರಿ ಮುಖ್ಯಮಂತ್ರಿಯಾದ ಮೇಲೆ ಭೇಟಿ ಕೊಡ್ತಾ ಇರುವಂತಹ ಸಂದರ್ಭ. ಅದಕ್ಕಾಗಿ ಹಾರೋಹಳ್ಳಿಯವರೆಗೆ ಮೆಟ್ರೋದಲ್ಲಿ ಅಲ್ಲಿ ಕಾದು ನಿಂತಿದ್ದಾರೆ ಅಭಿಮಾನಿಗಳು. ಅವರನ್ನ ಸ್ವಾಗತಕ್ಕಾಗಿ ಸಾಕಷ್ಟು ಸಿದ್ಧತೆಗಳಾಗಿದೆ. ಕಲಾ ತಂಡಗಳು ಕೂಡ ಸಜ್ಜಾಗಿ ನಿಂತಿವೆ. ಕನಕಪುರದ ಹಾರೋಹಳ್ಳಿಯ ದೃಶ್ಯ ನೋಡ್ತಾ ಇದ್ದೀವಿ. ಇಲ್ಲಿಂದ ಕನಕಪುರದವರೆಗೂ ಅಂದ್ರೆ ಹಾರೋಹಳ್ಳಿ ಟು ಕನಕಪುರ ರೋಡ್ ಶೋ ನಡೆಯುತ್ತೆ. ಕನಕಪುರದಾದ್ಯಂತ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಬಹಳ ದಿನಗಳ ಕನಸು ಡಿಕೆ ಶಿವಕುಮಾರ್ದು ಕೊನೆಗೂ ಈಡೇರ್ತು. ಮುಖ್ಯಮಂತ್ರಿ ಗದ್ದೆಗೆ ಏರಿದ್ದಾರೆ. ಅವರ ಸ್ವಕ್ಷೇತ್ರದವರಿಗೂ ಕೂಡ ಹೆಮ್ಮೆ ವಿಚಾರ. ಜೊತೆಗೆ ಮುಖ್ಯಮಂತ್ರಿ ಆದಮೇಲೆ ಇದೇ ಮೊದಲ ಬಾರಿಗೆ ತಮ್ಮ ಸ್ವಕ್ಷೇತ್ರಕ್ಕೆ ಭೇಟಿ ಕೊಡ್ತಿದ್ದಾರೆ. ಹಾಗಾಗಿ ಅವರ ಸ್ವಾಗತಕ್ಕೆ ಸಕಲ ಸಿದ್ಧತೆಗಳಾಗಿದೆ. ಕಲಾ ತಂಡಗಳು ಈಗಾಗಲೇ ಸಜ್ಜಾಗಿರೋದನ್ನ ನೋಡ್ತಾ ಇದ್ದೀವಿ. ಇವತ್ತು ಇಡೀ ದಿನ ಕನಕಪುರ ಕ್ಷೇತ್ರದಲ್ಲೇ ಸಿಎಂ ಸುತ್ತಾಟ ಇರುತ್ತೆ. ಜೊತೆಗೆ ಒಂದು ಗುಡ್ ಮೂವ್ ಅಂತಂದ್ರೆ ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಈ ಝೀರೋ ಟ್ರಾಫಿಕ್ ವ್ಯವಸ್ಥೆಯಿಂದಾಗಿ ವಾಹನ ಸವಾರಿಗೆ ಬಹಳ ಸಮಸ್ಯೆಗಳಾಗುತ್ತೆ. ಮೆಟ್ರೋದಲ್ಲಿ ಅಭಿಮಾನಿಗಳು ಅವರೊಂದಿಗೆ ಫೋಟೋ ತೆಗೆಸ್ಕೊಳ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಮುಖ್ಯಮಂತ್ರಿಯೊಂದಿಗೆ ಫೋಟೋ ತೆಗೆಸ್ಕೊಳ್ಳೋ ಸಂಭ್ರಮ ಜನರದ್ದು. ಮಾತನಾಡಿದ್ರು ಡಿಕೆ ಶಿವಕುಮಾರ್. ಕ್ಷೇತ್ರದ ಜನ ನನ್ನನ್ನ ಇಲ್ಲಿವರೆಗೆ ಕರೆತಂದಿದ್ದಾರೆ. ಮೊದಲವರಿಗೆ ಕೃತಜ್ಞತೆ ಸಲ್ಲಿಸೋದು ನನ್ನ ಕರ್ತವ್ಯ. ಅದಕ್ಕೆ ಮೊದಲ ಭೇಟಿ ನನ್ನ ಕ್ಷೇತ್ರ, ನನ್ನ ಜನತೆಗೆ ಅಂತ ಸಿಎಂ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ 40 ವರ್ಷಗಳಿಂದ ಅವರು ನನ್ನನ್ನು ಬೆಳೆಸಿದ್ದಾರೆ. ಕ್ಷೇತ್ರದ ಜನರನ್ನ ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಡಿಕೆಶಿ ಮಾತನಾಡಿದ್ದಾರೆ. ಈಗ ದೊಡ್ಡಾಲಹಳ್ಳಿಯಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ಜನ. ಸಾತೂರು ಕ್ಷೇತ್ರ, ದೊಡ್ಡಾಲಹಳ್ಳಿ ಜಿಲ್ಲಾ ಪಂಚಾಯಿತಿ, ಕನಕಪುರ, ಬೆಂಗಳೂರು ದಕ್ಷಿಣ ಇವರೆಲ್ಲ ಸೇರಿ ನನ್ನ ಕರ್ಕೊಂಡು ಬಂದಿದ್ದಾರೆ. ಅವರೆಲ್ಲ ನಾನು ಬಂದು ನೋಡಬೇಕು ಅಂತ ಅವ್ರಿಗೆಲ್ಲ ನಾನು ಇಲ್ಲಿ ಟೈಮ್ ಕೊಡಕ್ ಆಗ್ತಾ ಇಲ್ಲ. ಅವರೆಲ್ಲ ಪಾಪ ಎಲ್ಲ ಹಿಂದಕ್ಕೆ ತಳ್ಳಿ ಹೋಗ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ನಾನು ಅದಕ್ಕೆ ಯಾರು ಬರಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ನಾನೇ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ನನ್ನ ಫಸ್ಟ್ ವಿಸಿಟ್ ನನ್ನ ಕ್ಷೇತ್ರಕ್ಕೆ ಹೋಗಿ ನನ್ನ ಜನತೆಗೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅವರ ಭಾವನೆ, ಅವರ ಶ್ರಮ ಅವ್ರಿಗೆ ಫಲ ಸಿಗಬೇಕು. ಎಲ್ಲರಿಗೂ ಶ್ರಮಕ್ಕೆ ತಕ್ಕಂತೆ ಫಲ ಸಿಗಬೇಕಲ್ಲ. ಅಟ್ಲೀಸ್ಟ್ ನಾನು ಆ ಕ್ಷೇತ್ರದ ಜನತೆಗೆ ನನಗೆ ಯಾರಿಗೂ ಈ ವಿಧಾನಸೌಧ ಮೆಟ್ಲನ್ನು ಹತ್ತಿಸಿ ಕಳೆದ 40 ವರ್ಷದಿಂದ ನನ್ನ ಬೆಳೆಸಿದ್ದಾರೆ, ಫಸ್ಟ್ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ನನ್ನ ಡ್ಯೂಟಿ. ಸೊ ಅದಕ್ಕೆ ಎಲ್ಲ ಕೆಲಸ ಬಿಟ್ಟು ಫಸ್ಟ್ ಇವತ್ತು ಸಂಡೇ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಒಂದು 20 ಜಾಗ ಐಡೆಂಟಿಫೈ ಮಾಡಿದ್ದೀವಿ. 20-25 ಜಾಗ ಎಲ್ಲ ಭೇಟಿ ಮಾಡಿ ಇದನ್ನು ಐಡೆಂಟಿಫೈ ಮಾಡಿದ್ದೀನಿ. ಎಲ್ಲರನ್ನೂ ಕೂಡ ಒಂದು ಅರ್ಧ ಗಂಟೆ ಅವ್ರಿಗೆಲ್ಲ ಧನ್ಯವಾದ ಹೇಳೋಂಥ ಕೆಲಸ ಮಾಡ್ತೀನಿ. ಆಮೇಲೆ ಅವ್ರಿಗೆ ಪ್ರತ್ಯೇಕವಾದಂಥ ಭೇಟಿಗೆ ನಾನು ಅಧಿಕಾರಿಗಳನ್ನ ಹಾಕ್ತೀನಿ ಮತ್ತು ಅವ್ರ ಕೆಲಸ ಕಾರ್ಯಗಳಿಗೆ ಹಾಕ್ತೀನಿ. ಬಟ್ ಅವ್ರು ಯಾವುದೂ ನಂಗೆ ತೊಂದರೆ ಕೊಟ್ಟವರಲ್ಲ. ಅವ್ರವ್ರ ಕೆಲಸ ಅವರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಕ್ಷೇತ್ರದವ್ರು ಸ್ವಲ್ಪ ಎಲ್ಲ ತಿಳುವಳಿಕೆ ಇದೆ, ರಾಜಕೀಯದಲ್ಲಿ ಭಾಳ ಪ್ರಜ್ಞೆ ಇದೆ. ಅದು ನನ್ನ ಡ್ಯೂಟಿ.
ನನ್ನ ಹತ್ರ ಅಪೇಕ್ಷೆ ಏನು ಮಾಡದೆ ಹೋದ್ರು ಕೂಡ ನಾನು ಅವ್ರಿಗೆ ಸೇವೆ ಮಾಡಬೇಕಾದ ಡ್ಯೂಟಿ, ಅದಕ್ಕೆ ನಾನು ಏನು ನನ್ಗೆ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಅವರೇ ಅಲ್ವೇನಪ್ಪ ಹೇಳ್ಕೊಂಡು ಬಂದವ್ರು ಇಲ್ಲಿ ಗಂಟ ತಂದು ನೋಡಿ ವಿಧಾನಸೌಧ ಮೆಟ್ಲು ಹಚ್ಚವ್ರೆ. ಎಸ್, ಡಿ ಕೆ ಶಿವಕುಮಾರ್ ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸ್ತಾ ಇರುವಂತಹ ದೃಶ್ಯ. ಆ ಸಂದರ್ಭದಲ್ಲಿದ್ದಂತಹ ಜನರೊಂದಿಗೆ ಅವರು ಫೋಟೋ ತೆಗೆದುಕೊಂಡು ಖುಷಿ ಪಟ್ಟರು. ಇತ್ತ ಅವರನ್ನ ಸ್ವಾಗತಿಸೋದಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನೆರೆದಿರುವುದನ್ನು ನೋಡ್ತಾ ಇದ್ದೀವಿ. ಸಿಎಂ ಸ್ವಾಗತಕ್ಕೆ ಸಜ್ಜಾಗಿದ್ದಾರೆ. ಮುಖ್ಯಮಂತ್ರಿ ಆದಮೇಲೆ ಮೊದಲ ಬಾರಿಗೆ ಅವರು ಸ್ವಕ್ಷೇತ್ರಕ್ಕೆ ಬರ್ತಾ ಇರೋದು. ನಮ್ಮ ಪ್ರತಿನಿಧಿ ಪ್ರಶಾಂತ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಹೇಗಿದೆ ಸಿದ್ಧತೆ ನೋಡೋಣ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಆರೋಹಳ್ಳಿಗೆ ಆಗಮಿಸ್ತಾರೆ. ಹೀಗಾಗಿ ಆರೋಹಳ್ಳಿಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಆರೋಹಳ್ಳಿಯಲ್ಲಿ ಹಬ್ಬದ ವಾತಾವರಣ ಕೂಡ ಮನೆ ಮಾಡಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಜಮಾವಣೆ ಆಗಿರುವಂತದ್ದು. ಅವ್ರನ್ನ ಆರೋಹಳ್ಳಿಯ ಆಂಜನೇಯ ಸ್ವಾಮಿ ಟೆಂಪಲ್ ಇಂದ ಬಸ್ ಸ್ಟ್ಯಾಂಡ್ ಸರ್ಕಲ್ ವರೆಗೂ ಕೂಡ ತೆರೆದ ವಾಹನದಲ್ಲಿ ಕೂಡ ರೋಡ್ ಶೋ ಕೂಡ ನಡೆಯುತ್ತೆ. ಜೊತೆಗೆ ವಿವಿಧ ಕಲಾ ತಂಡಗಳು ಕೂಡ ಈಗಾಗಲೇ ರೆಡಿ ಆಗಿರುವಂತದ್ದು. ವಿವಿಧ ಕಲಾ ತಂಡಗಳ ಜೊತೆಗೆ ಅವರನ್ನ ಸ್ವಾಗತಿಸೋದಕ್ಕೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಇಡೀ ಸಂಪೂರ್ಣವಾಗಿ ಹಾರೋಹಳ್ಳಿ ಪಟ್ಟಣ ಈಗಾಗಲೇ ಕಟ್ಔಟ್ ಬ್ಯಾನರ್ಗಳಿಂದ ರಾರಾಸ್ತಾ ಇದೆ. ಮತ್ತೊಂದು ಕಡೆ ಕುಂಭ ಸ್ವಾಗತವನ್ನು ಕೋರೋದಕ್ಕೂ ಕೂಡ ನೂರಾರು ಮಹಿಳೆಯರು ಕೂಡ ಕುಂಭಗಳನ್ನ ತಲೆ ಮೇಲೆ ಹೊತ್ಕೊಂಡು ತಯಾರಿಯಾಗಿ ನಿಂತಿದ್ದಾರೆ. ಅವ್ರನ್ನ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಹಾರೋಹಳ್ಳಿಗೆ ಮತ್ತೆ ಸ್ವಕ್ಷೇತ್ರ ಕನಕಪುರಕ್ಕೆ ಬರ್ತಾ ಇದ್ದಾರೆ. ನಮ್ಮ ಮಣ್ಣಿನ ಮಗ, ನಮ್ಮ ತಾಲೂಕಿನ ಮಗ ಸಿಎಂ ಆಗಿದ್ದಾರೆ. ಅವರಿಗೆ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಒಂದ್ ಕಡೆ ವಿವಿಧ ಬಗೆಯ ಕಲಾ ತಂಡಗಳು, ಮತ್ತೊಂದು ಕಡೆ ಪೂರ್ಣಕುಂಭವನ್ನು ಹೊತ್ತಿರುವಂತಹ ಮಹಿಳೆಯರು ಪಟಾಕಿಯನ್ನ ಸಿಡಿಸಿ ಸ್ವಾಗತವನ್ನು ಕೋರೋದಕ್ಕೂ ಕೂಡ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂತಾ ಇರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹಾರೋಹಳ್ಳಿಗೆ ಬರ್ತಾರೆ. ಹಾರೋಹಳ್ಳಿಯಿಂದ ಇಲ್ಲಿ ಅವರಿಗೆ ಸ್ವಾಗತವನ್ನ ಕೋರಿದ ನಂತರದಲ್ಲಿ ಇಲ್ಲಿ ರೋಡ್ ಶೋ ನಡೆಯುತ್ತೆ. ರೋಡ್ ಶೋ ನಡೆದ ನಂತರದಲ್ಲಿ ಸ್ವಕ್ಷೇತ್ರ ಕನಕಪುರಕ್ಕೆ ತಳ್ತಾರೆ. ಕನಕಪುರದಲ್ಲೂ ಕೂಡ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶರಣು ಜೊತೆ ಪ್ರಶಾಂತ್, TV9 ರಾಮನಗರ.